ವಿದ್ಯಾರ್ಥಿಗಳೇ, ಯಾರೆಲ್ಲ SLC ಮುಗಿಸಿ ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅವ್ರಿಗಾಗಿ ಇದು ಡಿಪ್ಲೊಮಾ ಇನ್ ವೆಟರ್ನರಿ ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು 2 ವರ್ಷದ ಕೋರ್ಸ್ ಆಗಿದೆ. 2 ವರ್ಷ ಇದರಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗು ವೇರಿಯಸ್ ಡಿಪಾರ್ಟ್ಮೆಂಟ್ಸಲ್ಲಿ ಕೋರ್ಸಸ್ಸಲ್ಲಿ ನೀವು ಸೆಮಿಸ್ಟರ್ ವೈಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ಬೋದು, ಡಿಪಾರ್ಟ್ಮೆಂಟಿಂದ ಇರ್ಬೋದು, ಈ ಥರ ಸೆಮಿಸ್ಟರ್ ಸ್ಕೀಮಲ್ಲಿ ನಡೆಯೋ ಅಂಥ 2 ವರ್ಷದ ಕೋರ್ಸ್ ಇದು. ಇದರಲ್ಲಿ ಯಾರೆಲ್ಲ ಸೇರ್ಬೋದು ಅಂತ ಹೇಳಿದ್ರೆ, ನಾನು ಈಗಿನ ಹೇಳಿದ್ದೀನಿ, SLC ಮುಗಿಸಿರಬೇಕು, 10th ಪಾಸ್ ಆಗಿ 10th ಅಲ್ಲಿ 45% ತಗೊಂಡಿದ್ದು, SC ST OBC ಅವ್ರಿಗಾದರೆ 40% ಇದ್ರೂ ಆಗುತ್ತೆ. ಅದೇ ರೀತಿ ಕನ್ನಡನ ಓದಿರ್ಬೇಕು, ಕನ್ನಡ ಒಂದು ಸಬ್ಜೆಕ್ಟ್ ಆಗಿ 10th ಅಲ್ಲಿ ಓದಿರಬೇಕು. ಜೊತೆಗೆ ರೂರಲಲ್ಲಿ 10th ಮುಗಿಸಿರ್ಬೇಕು, ಅಂದರೆ ರೂರಲ್ ಕೋಟಾ ಅವ್ರಿಗಿರ್ಬೇಕು. ಅಂಥವ್ರಿಗಾಗಿ ಮಾತ್ರ ಮಾಡಿರೋ ಅಂತ ಇದು ಒಂದು ಡಿಪ್ಲೊಮಾ ಕೋರ್ಸು. 2 years, ಏಜ್ ಬಂದು 19 years ಒಳಗಡೆ ಇರಬೇಕು. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. 19 years ಒಳಗಡೆ ಇರಬೇಕು, 10th ಪಾಸ್ ಆಗಿರಬೇಕು, 10th ಅಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಆಗಿರಬೇಕು, ಜೊತೆಗೆ ರೂರಲ್ ಕೋಟಾ ಇರಬೇಕು, 10th 45% ಇರಬೇಕು. ಇದ್ದವರು ಈ ಕೋರ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಇದರ ಫೀಸ್ ಎಲ್ಲ ಎಷ್ಟು ಬರುತ್ತೆ ಅಂದರೆ, SC ST ಆದರೆ ವರ್ಷಕ್ಕೆ 1560 ರೂಪಾಯಿ ಬರುತ್ತೆ. ಅದೇ ರೀತಿ ಇನ್ನು OBC ಇರ್ಬೋದು, 2A, ಇನ್ನು ಅದರ್ ಕ್ಯಾಸ್ಟ್ ಏನೇನು ಬರ್ತವೆ ಅವ್ರಿಗೆಲ್ಲ 6745 ರೂಪಾಯಿ ಇರುತ್ತೆ ಮೊದಲನೇ ವರ್ಷ. 2ನೇ ವರ್ಷದಲ್ಲಿ SC ST ಅವ್ರಿಗೆ 1460 ರೂಪಾಯಿ ಇರುತ್ತೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿಯವ್ರಿಗೆ 6220 ಇರುತ್ತೆ. ತುಂಬ ಕಡಿಮೆ ಫೀಸಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಕೊಡ್ತಾ ಇರೋಂಥದ್ದು. ಇದರ ಅಪ್ಲಿಕೇಶನ್ ಫೀಸ್ ಎಲ್ಲ ಏನಿದೆ ಅಂದರೆ, ಜನರಲ್ ಮೆರಿಟು 2A 2B 3A ಎಲ್ಲರಿಗೂ 700 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು. OBC ಮತ್ತು SC ST ಅವ್ರಿಗೆ 350 ರೂಪಾಯಿ ಫೀಸ್ ಇರುತ್ತೆ. ಇಲ್ಲಿ ಏನೇನೆಲ್ಲ ಕಲಿತೀರಾ ಅಂದರೆ, ಅನಿಮಲ್ ಆಟೋನಮಿ ಆ್ಯಂಡ್ ಫಿಸಿಯಾಲಜಿ, ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ಸು, ಪೌಲ್ಟ್ರಿ ಫಾರ್ಮಿಂಗು, ಅನಿಮಲ್ ನ್ಯೂಟ್ರಿಷನ್ನು, ಈ ಥರ ಎಲ್ಲ ಕೋರ್ಸ್ಗಳು, ಅಂದರೆ ವೆಟರ್ನರಿಗೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸ್ಗಳ ಬಗ್ಗೆ ನೀವು ಇಲ್ಲಿ ಕಲಿತಾ ಹೋಗ್ತೀರಿ. ನೀವು ಅಪ್ಲಿಕೇಶನ್ ಎಲ್ಲ ಯಾರ್ಯಾರು ಹಾಕಬೇಕು ಅಂತಿದ್ದೀರಿ ಅವ್ರಿಗೆಲ್ಲ ಡೇಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಜುಲೈ 1ರಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ನು. ವೆಟರ್ನರಿ ಡಿಪ್ಲೊಮಾಗೆ ಯಾರ್ಯಾರು ಸೇರಬೇಕು ಅಂದ್ಕೊಂಡಿದ್ದೀರಿ. ಅದೇ ರೀತಿ ಜುಲೈ 31 ಲಾಸ್ಟ್ ಡೇಟ್. ಜುಲೈ 1ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಜುಲೈ 31ಕ್ಕೆ ಅಪ್ಲಿಕೇಶನ್ಸ್ ಕ್ಲೋಸ್ ಆಗ್ತಿದೆ. ಮೆರಿಟ್ ಲಿಸ್ಟ್ನ ಆಗಸ್ಟಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾರೆ. 50% ಸೀಟ್ ರಿಸರ್ವೇಷನ್ನ ಅಗ್ರಿಕಲ್ಚರಲ್ ಫ್ಯಾಮಿಲಿ ಮತ್ತು ಅಗ್ರಿಕಲ್ಚರಲ್ ಲೇಬರ್ಸ್ ಅವ್ರಿಗೆ 50% ಸೀಟ್ನ ರಿಸರ್ವೇಷನ್ ಇಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು, ಎಷ್ಟು ಸೀಟ್ ಇರ್ತವೆ ಅದರಲ್ಲಿ 50% ಫಾರ್ಮರ್ಸ್ ಮಕ್ಕಳಿಗೆ ಇಲ್ಲ ಫಾರ್ಮರ್ ಲೇಬರ್ಸ್ ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. 50% ಸೀಟ್ಸು. ಅಂದರೆ ನಮ್ಮ ಕರ್ನಾಟಕದಲ್ಲಿ 5 ಕಡೆ ಇದು ಡಿಪ್ಲೊಮಾ ವೆಟರ್ನರಿ ಕೋರ್ಸ್ ಇದೆ. ಎಲ್ಲೆಲ್ಲಿ ಅಂದರೆ, ಕೊನೆಹಳ್ಳಿ, ತಿಪ್ಟೂರು, ಶಿಗಾಂವ್ ಹಾವೇರಿ ಡಿಸ್ಟಿಕಲ್ಲಿದೆ, ಕೋರವಂಗಳ ಕ್ರಾಸ್ ಹಾಸನ್ನಲ್ಲಿದೆ, ಶಾಪುರ್ ಯಾದಗಿರಿ ಡಿಸ್ಟಿಕಲ್ಲಿದೆ, ಬರ್ಗಿ ಗುಂಡ್ಲುಪೇಟೆ ಚಾಮರಾಜನಗರ ಡಿಸ್ಟಿಕ್ನಲ್ಲಿದೆ. ಎಲ್ಲ ಕಡೆ 50 ಸೀಟ್ ಇದೆ. ಒಟ್ಟು ನಮ್ಮ ರಾಜ್ಯಾದ್ಯಂತ 5 ಕಡೆ ಇದೆ. 5 ಕಡೆಯಿಂದ ಒಂದೊಂದು ಕಡೆ 50 ಸೀಟ್ ಅಂದರೆ 250 ಸೀಟು ಡಿಪ್ಲೊಮಾ ಇನ್ ವೆಟರ್ನರಿಗೆ ಮೀಸಲಿಟ್ಟಿದ್ದಾರೆ. ಈ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು. ಹಂಗಾಗಿ ಫೀಸು ಸಹ 6700 ರೂಪಾಯಿ, 745 ರೂಪಾಯಿ, ತುಂಬ ಚೀಪಲ್ಲಿ. SC ST ಆದರೆ 1545 ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ. ಆಯಿತಾ. ಇದರಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಪ್ಲೈ ಮಾಡಲಿಕ್ಕೆ ಅಂದರೆ, ಸ್ಟೂಡೆಂಟ್ ಆಧಾರ್ ಕಾರ್ಡ್ ಇರಬೇಕು, ಫೋಟೋಸು, SLC ಮಾರ್ಕ್ಸ್ ಕಾರ್ಡು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟ್ ಮಸ್ಟ್ ಇರಲೇಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು, ಈ ಥರದ್ದೆಲ್ಲ ಸರ್ಟಿಫಿಕೇಟ್ಸ್ಗಳು ಬೇಕಾಗುತ್ತೆ ಅಪ್ಲೈ ಮಾಡಲಿಕ್ಕೆ. ನಿಮಗೆ ಈ ಕೋರ್ಸಿಗೆ ಯಾರೆಲ್ಲ ಜಾಯಿನ್ ಆಗ್ತೀರಿ ಅವ್ರಿಗೆ ಪ್ರತಿ ತಿಂಗಳು ಸ್ಟೈಫಂಡ್ ಅಂತೇಳಿ 1000 ರೂಪಾಯಿ ಅವರೇ ಕೊಡ್ತಾರೆ. ಇಲ್ಲಿ ಸೇರಿದಂಥ ಹುಡುಗರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಸ್ಟೈಫಂಡ್, ಇಲ್ಲ ನೀವು ಸ್ಕಾಲರ್ಶಿಪ್ ಅಂತ ತಿಳ್ಕೊಬೋದು. ಪ್ರತಿ ತಿಂಗಳು 1000 ಗೌರ್ಮೆಂಟಿಂದ ಸಿಗ್ತಾ ಇದೆ. ಆ ಥರದ ಒಂದು ಉತ್ತಮ ಒಂದು ಅವಕಾಶ ಕೊಡ್ತಾ ಇದೆ ಗೌರ್ಮೆಂಟು. ಡಿಪ್ಲೊಮಾ ಇನ್ ವೆಟರ್ನರಿ ಅನ್ನೋದ್ರ ಕೋರ್ಸ್ ಬಗ್ಗೆ ಹೆಚ್ಚು ಮಾಹಿತಿ ನಿಮ್ಗೆ ಇನ್ನೂ ಬೇಕಿದ್ದಲ್ಲಿ ವೆಬ್ಸೈಟ್ಗೆ ಹೋಗಿ ನೋಡ್ಕೋಬೋದು. ಇನ್ನೊಂದ್ಸಲ ಮತ್ತೆ ಎಲ್ಲ ರಿಪೀಟ್ ಮಾಡುತ್ತಿದ್ದೀನಿ, ಫೀಸು ತುಂಬ ಕಮ್ಮಿ ಇದೆ.
ಜನರಲ್ ಅದರ್ಸ್ ಅವ್ರಿಗೆ 6,745 ರೂಪಾಯಿ ಇರುತ್ತೆ. SC/ST ಆದರೆ 1,560 ರೂಪಾಯಿ ಇರುತ್ತೆ. ತುಂಬ ಚೀಪು. SLC 10th ಮುಗಿಸಿರೋರು, 45% ಇರೋ ಅಂಥವ್ರು, ರೂರಲ್ ಕೋಟಾ ಇರೋ ಅಂಥವ್ರು, ಕನ್ನಡ ಒಂದು ಸಬ್ಜೆಕ್ಟ್ ಓದಿರೋ ಅಂಥವ್ರು, 19 ವರ್ಷದ ಒಳಗಿರೋರು ಈ ಕೋರ್ಸ್ಗೆ ನೀವೆಲ್ಲ ಎಲಿಜಿಬಲ್ ಆಗ್ತೀರಿ. ಇದು ಒಂದು 2 years ಕೋರ್ಸು, ಡಿಪ್ಲೊಮೊ ಇನ್ ವೆಟನರಿ ಅಂತೇಳಿ. ನೀವು ಓನ್ ಆಗು ಬೇಕಾದ್ರೆ ಇದ್ರ ಬಗ್ಗೆ ಕೆಲಸ ಮಾಡೋ ಅಂಥ ಅವಕಾಶನೂ ಇರುತ್ತೆ. ಗೌರ್ಮೆಂಟ್ ವೆಟನರಿ ಹಾಸ್ಪಿಟ್ಲಲ್ಲೂ ಸಹ ಕೆಲಸ ಮಾಡ್ಬೋದು, ಕಾಲ್ ಫಾರ್ ಮಾಡ್ತಾರೆ, ಅಲ್ಲೂ ಕೆಲಸ ಮಾಡ್ಬೋದು. ಒಂದು ಕರ್ನಾಟಕದಾದ್ಯಂತ 5 ಕಡೆ ಇದೆ. ನೋಡ್ಕೊಳ್ಳಿ, ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅವರು ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಮತ್ತೊಮ್ಮೆ ಯಾರೆಲ್ಲ ಇಲ್ಲಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು. ಎಜುಕೇಷನಲ್ ಸಂಬಂಧಪಟ್ಟ ಮಾಹಿತಿಗಳು ಬರ್ತಾ ಇರ್ತದೆ, ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.